ಎಕ್ಸಾಮ್ನಲ್ಲಿ ಹೇಗಪ್ಪ ಫೋಕಸ್ ಮಾಡಬೇಕು, ನಾವೊಂದು ಫ್ರೇಮ್ ವರ್ಕ್ ಇಟ್ಕೋಬೇಕು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ. ಸೊ ಆ ಫ್ರೇಮ್ ವರ್ಕ್ ಹೇಗೆ ಮಾಡ್ಬೇಕು ನೀವು, ಮತ್ತೆ ಟಾಪರ್ಸ್ ಯಾವ ಥರ ಆ ಫ್ರೇಮ್ ವರ್ಕ್ ಅನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೋತಾರೆ ಅನ್ನೋದು ನಾನು ನಿಮಗೆ ಇವತ್ತು ಹೇಳ್ತೇನೆ. ಓಕೆ, ಸೊ ಟಾಪರ್ಸ್ ಅಂದ್ರೆ ಏನು? ಟಾಪರ್ಸ್ ಯಾವಾಗಲೂ ಒಂದು ವಿಷಯ ಮಾಡ್ತಾರೆ, ದಟ್ ಇಸ್ ದೇ ಆರ್ ಗೋಯಿಂಗ್ ಟು ಕಂಪ್ಲೀಟ್ಲಿ ಫೋಕಸ್ ಆನ್ ದ ಸ್ಮಾರ್ಟ್ ಸ್ಟಡಿಂಗ್. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್ ಸ್ಮಾರ್ಟ್ ಸ್ಟಡಿಂಗ್? ಸ್ಮಾರ್ಟ್ ಸ್ಟಡಿಂಗ್ ಅಂದ್ರೆ ಏನಪ್ಪ? ಸೊ ಏನ್ ಮಾಡ್ತಾರೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ and ಯಾವ ಬೇಸ್ ಎಲ್ ಬಿ ಬೇಸ್ಡ್ ಕ್ವಶನ್ಸ್ ಇದೆಯಲ್ಲ ಅವನ್ನೆಲ್ಲ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಅವ್ರಿಗೊಂದು ಐಡಿಯಾ ಇರುತ್ತೆ. ಅವೆಲ್ಲ ಪ್ರಾಕ್ಟೀಸ್ ಆದ ತಕ್ಷಣ ತಲೆಯಲ್ಲಿ ಒಂದು ಫ್ರೇಮ್ ವರ್ಕ್ ಕುಂತು ಬಿಡುತ್ತೆ. ವಾಟ್, ಈ ಟೈಪ್ ಆಫ್ ಕ್ವಶನ್ ಈ ಚಾಪ್ಟರ್ ಇಂದ ಕೇಳ್ತಾರಪ್ಪ, ಅಂಡ್ ಬ್ಲೂ ಪ್ರಿಂಟ್ ಅಲ್ಲಿ ಈ ಕ್ವಶನ್ದು ಈ ಚಾಪ್ಟರ್ ಇಂದ ಈ ಕ್ವಶನ್ಸ್ ಈ 2 ಮಾರ್ಕ್ಸ್ ಕೇಳ್ತಿದ್ದಾರೆ, 5 ಮಾರ್ಕ್ಸ್ ಕೇಳ್ತಿದ್ದಾರೆ, ಅವಷ್ಟೇ ಅವ್ರು ಫೋಕಸ್ ಮಾಡೋದು. ನಮ್ ತರ ಎಲ್ಲ ಯಾರು ವೀಕ್ ಇರ್ತಾರಲ್ಲ, ಹೂ ಆರ್ ದ ವೀಕ್ ಸ್ಟೂಡೆಂಟ್ಸ್, ದೇ ವಿಲ್ ನಾಟ್ focus on that. That is what the mistakes they are doing it. So we should not do those mistakes. We should also be acting like a toppers. In martidare, how they are actually scoring that much marks, I will tell you in detail today. Okay, so first thing what they will do is I'll tell you. So first thing andre iವರು previous year question paper ನಲ್ಲಿ ಯಾವ ತರ questions ಅನ್ನ ಫ್ರೇಮ್ ಮಾಡಿದ್ದಾರೆ. ಸೊ ಆ questions ಅನ್ನ ಫ್ರೇಮಿಂಗ್ ತಗೊಂಡು ನೋಡಿ ಆ ಲೆಸನ್ ಇಂದ ಆ questions ಅನ್ನ ಫ್ರೇಮ್ ಮಾಡಿ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅವರಿಗೆ ಒಂದು ಐಡಿಯಾ ಗೊತ್ತಾಗುತ್ತೆ, ಈ ಕಾನ್ಸೆಪ್ಟ್ ಇಂದ 100% ಒಂದು ಕ್ವಶನ್ ಬೀಳುತ್ತಪ್ಪ, ಬಿಕಾಸ್ ಎವ್ರಿ ಇಯರ್ ಆ ಕಾನ್ಸೆಪ್ಟ್ ಇಂದ ಒಂದು ಕ್ವಶನ್ ಬಿದ್ದಿದೆ. ಸೊ ಆ ಕಾನ್ಸೆಪ್ಟ್ ಅನ್ನ ಅವ್ರು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ದೇ ವಿಲ್ ಮೇಕ್ ದಟ್ ಕಾನ್ಸೆಪ್ಟ್ ಪರ್ಫೆಕ್ಟ್ಲಿ ಕ್ಲಿಯರ್. ರಾತ್ರಿ ಎದ್ದು ಕೇಳಿದ್ರು ಆ ಕಾನ್ಸೆಪ್ಟ್ ಹೇಳ್ತಾರೆ, ಆ ತರ ಪರ್ಫೆಕ್ಟ್ ಮಾಡ್ಕೋತಾರೆ. ಪರ್ಫೆಕ್ಟ್ ಅಂದ್ರೆ ಏನು, ಬಹಾಟ್ ಮಾಡಲ್ಲ. ದೇ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್, ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಪ್ರಾಪರ್ಲಿ. ಕ್ಲಿಯರ್. ನೆಕ್ಸ್ಟ್ ಆಫ್ಟರ್ ದಟ್ January 5 preparatory reality check you people will get to know. Okay, ಒಂದ್ಸಲ ನೀವು ಪ್ರಿಪರೇಟರಿ ಅನ್ನ ಬರದ ತಕ್ಷಣ January 5 ಗೆ ನೀವು ಯಾವಾಗ ಫಸ್ಟ್ ಪ್ರಿಪರೇಟರಿ ಅನ್ನ ಅಟೆಂಪ್ಟ್ ಮಾಡ್ತೀರಾ, ಯಾವಾಗ ಬರೀತಾರಲ್ಲ, that time you will have a idea. What you people will have a idea? ಓಕೆ, ನಾನು ಎಷ್ಟು ಲೆವೆಲ್ಗೆ ಬಂದಿದ್ದೇನೆ, ನಾನು ಏನು ಆ್ಯಕ್ಚುಲಿ ಡಿಸೆಂಬರ್ನಲ್ಲಿ ಓದಿದ್ದೇನೆ, ನನಗೆ ಎಷ್ಟು ದಿನ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದು ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ. ಕ್ಲಿಯರ್. ಆ್ಯಂಡ್ ದೆನ್ ಅಬೌಟ್ ದ ಟೈಮ್ ಲೆಫ್ಟ್ ಇಸ್ ಫಾರ್ ದ ರಿವಿಷನ್, ನಾಟ್ ಫಾರ್ ದ ನ್ಯೂ ಲೆಸನ್ಸ್. ಯು ವಿಲ್ ಗೆಟ್ ಟು ನೋ ದಟ್ ನಾನು ಇದಕ್ಕೆ ಮೊದಲಿಂದ ಹೇಳ್ತಿದ್ದೆ ಹೊಸ ಲೆಸನ್ಸ್ ಈ ಟೈಮ್ದಲ್ಲಿ ಮಾಡಬೇಡಿ ಅಂತ. ಯಾಕೆ ಹೇಳ್ತಿದ್ದೆ ಅನ್ನೋದು ನಿಮಗೆ ಒಂದ್ಸಲ ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ ಬರೆದ ತಕ್ಷಣ ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಗೊತ್ತಾ? ಸೊ ಯು ಪೀಪಲ್ ವಿಲ್ ಬಿ ಥಿಂಕಿಂಗ್ ಲೈಕ್ ವಾಟ್, ಟೈಮ್ ಅಂತೂ ಕಡಿಮೆ ಇದೆ ಆಲ್ರೆಡಿ, ರೈಟ್? ಈಗ ನಾ ಹೊಸ ಲೆಸನ್ ಮಾಡ್ಲಿಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಹೋದ್ರೆ ಟೈಮ್ ಜಾಸ್ತಿ ತಗೊಳುತ್ತಪ್ಪ. ನಾನು ಹೊಸ ಲೆಸನ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋದ್ರೆ, ಕಾನ್ಸೆಪ್ಟ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋದ್ರೆ ನಮಗೆ ಟೈಮ್ ಜಾಸ್ತಿ ತಗೊಳುತ್ತೆ. ಅದರ ಬದಲಿ ನಾವು ಯಾವ ಫೋಕಸ್ ಆಗಿ ಸ್ಟಡಿ ಮಾಡಿದ್ದೇವೆ, ಯಾವ ಚಾಪ್ಟರ್ಸ್ ನಮಗೆ ಪರ್ಫೆಕ್ಟ್ ಇದೆ ಅಲ್ಲ, ಅದನ್ನೇ ಇನ್ನೊಂದ್ಸಲ ರಿವಿಷನ್ ಮಾಡಿದ್ರೆ ಬ್ರೈನ್ ನಲ್ಲಿ ಅಟ್ಲೀಸ್ಟ್ ಅದಾದ್ರೂ ಫಿಕ್ಸ್ ಆಗುತ್ತಲ್ಲ. ನಾನು ಈ ಕಾನ್ಸೆಪ್ಟ್ ಅನ್ನ ಅಟ್ಲೀಸ್ಟ್ ಒಂದು 3 to 4 months ದಿಂದ ಹೇಳ್ತಿದ್ದೇನೆ. ನೀವು ಇನ್ನಾದ್ರೂ ಗೊತ್ತಿಲ್ಲ ಅಂದ್ರೆ ಯು ಪೀಪಲ್ ಆರ್ ವೆರಿ ಬ್ಯಾಕ್. Okay, don't neglect it. Focus only on the exam. Scoring chapters are different things. Okay, focus only on the exam. ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಬೀಳುತ್ತೆ ಅನ್ನೋದು ತಲೆಯಿಂದ ತೆಗೆದ್ಬಿಡಿ. ಸ್ವಲ್ಪ ಮಂದಿ ಹುಡುಗರು ಮಾಡ್ತಾರೆ, ಒನ್ಸ್ ದ ಎಕ್ಸಾಮ್ಸ್ ಇಸ್ ಡನ್ ದೇ ವಿಲ್ ಚೆಕ್ ದ ಕ್ವಶನ್ ಪೇಪರ್, ನನಗೆ ಎಷ್ಟು ಮಾರ್ಕ್ಸ್ ಬೀಳುತ್ತೆ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ನಾನು ಇಷ್ಟು ಬರ್ದಿದ್ದೇನೆ, ಐ ಮೈಟ್ ಗೆಟ್ ದಿಸ್ ಮಚ್ ಮಾರ್ಕ್ಸ್. ಸೊ ಇದನ್ನ ಮಾಡೋದು ಸರಿ ಇಲ್ಲ ಆಕ್ಚುಲಿ. ಬಿಕಾಸ್ ಆಫ್ ದಟ್ ಇಟ್ ವಿಲ್ ಎಫೆಕ್ಟ್ ಟು ದ ನೆಕ್ಸ್ಟ್ ಎಕ್ಸಾಮ್. ಈಗ ಫಸ್ಟ್ ಎಕ್ಸಾಮ್ ಅಕಸ್ಮಾತ್ ನೀವು ಸೈನ್ಸ್ ಬಂದ್ಬಿಟ್ರೆ ಸೈನ್ಸ್ನಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ನೋಡ್ಕೋತೀರ. ಸಮ್ಟೈಮ್ಸ್ ಇಟ್ ಮೈಟ್ ಬಿ ಎ ಡಿಫಿಕಲ್ಟ್ ಎಕ್ಸಾಮ್, ರೈಟ್? ಸೈನ್ಸ್ ಡಿಫಿಕಲ್ಟ್ ಎಕ್ಸಾಮ್ ಅನ್ನು ಬರ್ಬೋದಲ್ಲಪ್ಪ. ಸೊ ಯಾವಾಗ ನೀವು ಡಿಫಿಕಲ್ಟ್ ಎಕ್ಸಾಮ್ ಬರುತ್ತೆ, ಆ ಡಿಫಿಕಲ್ಟ್ ಎಕ್ಸಾಮ್ ನಿಮ್ಗೆ ಅನ್ಸುತ್ತಪ್ಪ, ಯು ಪೀಪಲ್ ವಿಲ್ ಫೀಲ್ ಇಟ್. ಓಕೆ, ಏನ್ ಅನ್ಸುತ್ತೆ ನಿಮಗೆ? ಓಕೆ, ನನಗೆ ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬೀಳ್ತಿದೆ. ಆ್ಯಂಡ್ ನೀವು ಅಕಸ್ಮಾತ್ ಮ್ಯಾಥ್ಸ್ ಎಕ್ಸಾಮ್ಗೆ ಫುಲ್ ಪರ್ಫೆಕ್ಟ್ ಆಗಿದ್ರೂ ನೀವು ಕಂಪ್ಲೀಟ್ಲಿ ಫೋಕಸ್ ಸೈನ್ಸ್ ಎಕ್ಸಾಮ್ ಮೇಲೆ ಹಾಕ್ತೀರಾ. ಏನ್ ಮಾಡ್ತೀರಾ? ಅಯ್ಯೋ, ನಂಗೆ ಸೈನ್ಸ್ ಎಕ್ಸಾಮ್ನಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬೀಳ್ತಿದೆ, ಐ ವುಡ್ ಹ್ಯಾವ್ ಸ್ಟಡಿಡ್ ಇಟ್ ಲಿಟಲ್ ಬಿಟ್ ಮೋರ್. ಈ ತರ ಫೋಕಸ್ ಮಾಡ್ಕೊಂತ ಹೋಗಿ ಮ್ಯಾಥ್ಸ್ ಮೇಲೆ ಏನು ಫೋಕಸ್ ಇದೆಯಲ್ಲ ಅದು ಹೋಗ್ಬಿಡುತ್ತೆ. So this is what the brain actually works only like that. So ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬಿಡ್ತೈತೆ ಏನ್ ಆಗಿರುತ್ತಲ್ಲ, ಯಾವ್ದು ಆಗಿರುತ್ತೆ, ದ ಪಾಸ್ಟ್ ಥಿಂಗ್ ವಿಚ್ ಹ್ಯಾಸ್ ಹ್ಯಾಪನ್ಡ್, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ನೋಡ್ಕೊಂಡಿರ್ಬೋದು, ಅಕಸ್ಮಾತ್ ನೀವು ಏನಾದರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ಬರೇ ಯೋಚನೆ ಮಾಡ್ತೀರಾ ಬ್ರೈನ್ನಲ್ಲಿ, ರೈಟ್? ಸೇಮ್ ಅದೇ ಥರ ನೀವು ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದ್ರೆ ಸೇಮ್ ಅದನ್ನ ಬರೇ ನಿಮ್ಮ ತಲೆಯಲ್ಲಿ ಬರುತ್ತದು. ಆ ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ಇಫ್ ದಿಸ್ ಥಾಟ್ಸ್, ಇವೆಲ್ಲ ಥಾಟ್ಸ್ ನಿಮ್ಮ ಬ್ರೈನಲ್ಲಿ ಬರ್ತಿದ್ರೆ, ಜಸ್ಟ್ ಥಿಂಕ್ ಲೈಕ್, ಜಸ್ಟ್ ಲೆಟ್ ಅಸ್ ಅವಾಯ್ಡ್ ಇಟ್. ಪಾಸ್ಟ್ ಇಸ್ ಪಾಸ್ಟ್.
ಆಲ್ರೆಡಿ ನಾನು ಬಂದಿದ್ದೇನೆ ಪೇಪರು, ನೋಡೋಣಪ್ಪ ಎಷ್ಟು ಮಾರ್ಕ್ಸ್ ಬೀಳುತ್ತೆ ಬೀಳಿ, ಅದನ್ನು ಬಿಟ್ಟು ಬಿಡೋಣ, ನಾನು ಈಗ ನೆಕ್ಸ್ಟ್ ಎಕ್ಸಾಮ್ಗೆ ಫೋಕಸ್ ಮಾಡೋಣ ಅನ್ನೋದು ತಲೆಯಲ್ಲಿ ಇಟ್ಕೋಬೇಕು. ಕ್ಲಿಯರ್? ನೆಕ್ಸ್ಟ್ ಇಸ್ ಓನ್ಲಿ ಒನ್ ಗೋಲ್, that is going to be getting the maximum marks and minimum you are going to decrease your mistakes. Okay, so once you consider your goal like I want this much marks, I really want this much marks, ಇಷ್ಟು ಮಾರ್ಕ್ಸ್ ಬೀಳಿಲ್ಲ ಅಂದರೆ I can't. ಅನ್ನಂದ್ರೆ ನಿಮ್ಮೊಂದು ಡ್ರೀಮ್ ಇರಬೇಕು. ಓಕೆ, ನಾನು ಇಷ್ಟು ಮಾರ್ಕ್ಸ್ ಬೀಳ್ಬೇಕಪ್ಪ, ನನಗೆ ಇಷ್ಟು ಮಾರ್ಕ್ಸ್ ಬೀಳ್ತಿಲ್ಲ ಅಂದರೆ ನಾನು ಎಲ್ಲಿ ಆ್ಯಕ್ಚುಲಿ ಕಡಿಮೆ ಮಾಡ್ತಿದ್ದೇನೆ, ನಾನು ಯಾಕೆ ಕಡಿಮೆ ಮಾಡ್ತಿದ್ದೇನೆ, ನಾನು ಎಲ್ಲಿ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ 7 to 10 days ಪವರ್ ಪ್ಲಾನ್ ಇಸ್ ಡೈಲಿ 2 to 3 ಚಾಪ್ಟರ್ಸ್ ಕ್ವಿಕ್ ರಿವಿಷನ್ ಅನ್ನ ಮಾಡ್ಕೋಬೇಕು. ಹ್ಯಾಸ್ ಐ ಟೋಲ್ಡ್ ಯು ಪೀಪಲ್, ಡೋಂಟ್ ವೇಸ್ಟ್ ಯುವರ್ time in learning the new chapters. Please completely focus on the chapters which you are perfect. Okay, our chapters so daily 2-3 hours of revision ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. Clear? Then solve the model question paper or previous year question paper. Revise the definitions, laws and the formulas daily. ಯಾಕಂದ್ರೆ formulas of physics, formulas of mathematics, this will help you people a lot. Okay, help you people a lot because ಅವು ಜಲ್ದಿ ನೆನಪು ಉಳಿಯಲ್ಲ. ಓಕೆ, ಎಕ್ಸಾಮ್ ಬರೆಯೋ ಟೈಮ್ದಲ್ಲಿ ಸಡನ್ ಆಗಿ ಯಾವ್ದಾದ್ರು ಪ್ರಾಬ್ಲಮ್ ಕೇಳಿದ್ರೆ ನಿಮಗೆ ನೆನಪು ಆಗಲ್ಲ ಅದು. ಓಕೆ, ಸೊ ಅದನ್ನ ನೆನಪಿಟ್ಕೋಬೇಕಂದ್ರೆ, ಇದು ಕಂಪ್ಲೀಟ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಯು ಪೀಪಲ್ ನೀಡ್ ಟು ಡೂ ದ ರಿವಿಷನ್ ಆಫ್ ಫಾರ್ಮುಲಾಸ್ ಆ್ಯಂಡ್ ದ ರಿಯಾಕ್ಷನ್ಸ್ ಡೈಲಿ at least half an hour ಅದನ್ನ ಮಾಡಿದ್ರೆ it will really help you people a lot. Clear? Next concept, next is about the formulas daily. Okay, formulas ಅನ್ನ ಚೆನ್ನಾಗಿ ಕುಂತು ಓದಬೇಕು. that will also help you people a lot. means ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ನೀವು ಎಕ್ಸಾಮ್ ಟೈಮ್ದಲ್ಲಿ ಅದು ಒಂದು ಕ್ವಶನ್ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಫಾರ್ಮುಲಾ ನೆನಪಾಗಬೇಕು. ಫಾರ್ಮುಲಾ ಅಕಸ್ಮಾತ್ ನೆನಪಾಗ್ತಿಲ್ಲ ಅಂದರೆ ನಿಮಗೆ ಕಾನ್ಸೆಪ್ಟನ್ನೇ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಸೊ ಅದ್ರ ಸಲುವಾಗಿ ಆ ಮಿಸ್ಟೇಕ್ಸನ್ನು ರಿಕಗ್ನೈಸ್ ಮಾಡಲಿಕ್ಕೆ ಪ್ರೀವಿಯಸ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕುಂತು ಸಾಲ್ವ್ ಮಾಡಬೇಕು. ಅವಾಗಷ್ಟೇ ನಿಮ್ದು ರಿಯಾಲಿಟಿ ಚೆಕ್ ಆಗುತ್ತೆ. Clear? And last 2 days before the January 5, okay, last 2 days, last 2 ದಿನ ಇರುತ್ತಲ್ಲ ಯಾವಾಗ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಆಗೋದಿದೆ. ಓಕೆ, ಲೈಕ್ ಎಕ್ಸಾಂಪಲ್ January 1 and 2. ಸೊ January 3 and 4. ಓಕೆ, January 3 and 4 ಏನು ಮಾಡ್ಬೇಕು ನೀವು? ಓಕೆ, ರಿವೈಸ್ ದ ಶಾರ್ಟ್ ನೋಟ್ಸ್ ಆ್ಯಂಡ್ ಎರರ್ ಲಿಸ್ಟ್. ಎರರ್ ಲಿಸ್ಟ್ ಅಂದರೆ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂತಿದ್ದೆ, ಮಿಸ್ಟೇಕ್ ಬುಕ್ಕನ್ನು ಫಾಲೋ ಮಾಡಿ ಅದರಲ್ಲಿ ನೀವು ಏನು ಬರ್ಕೊಂಡಿದ್ದೀರಲ್ಲ, ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀರಲ್ಲ ಅದನ್ನು ಇನ್ನೂ ಚೆನ್ನಾಗಿ ರಿವಿಷನ್ ಮಾಡಿ. ಓಕೆ, ಅದನ್ನು ಚೆನ್ನಾಗಿ ರಿವಿಷನ್ ಮಾಡಿದರೆ ಯು have an idea that ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಎಲ್ಲಿ ಆಕ್ಚುಲಿ ಅವಾಯ್ಡ್ ಮಾಡ್ಬೇಕು ಅದನ್ನ. ಕ್ಲಿಯರ್? and then don't open the new guides and the books, it will really confuse you a lot. so if you people are thinking like one of your friends suddenly suggested that ಈ ಗೈಡ್ ನಲ್ಲಿ ಬಹಳ ಚಲೋ ಕ್ವಶನ್ಸ್ ಇದೆ, ಕುಂತ್ ಓದು, ಎಲ್ಲ ಕ್ವಶನ್ಸ್ ಆನ್ಸರ್ಸ್ ಇದೆ ಇದರಲ್ಲಿ ಅಂತ ಯಾರಾದರೂ ಹೇಳಿದ್ರೆ ಪ್ಲೀಸ್ ಅವಾಯ್ಡ್ ಇಟ್. at the last moment if you are following any other notes, ಬೇರೆ ನೋಟ್ಸ್ ಅಂದರೆ ಬೇರೆದವ್ರದ್ದು ಯಾವ್ದಾದ್ರು ನೋಟ್ಸ್, ಬೇರೆದವ್ರದ್ದು ಯಾವ್ದಾದ್ರು ಗೈಡ್ಸ್ ಅನ್ನ ಅಕಸ್ಮಾತ್ ನೀವು ಯೂಸ್ ಮಾಡ್ಕೋತಿದ್ರೆ ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ಸೊ ಅದರಿಂದ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಇಟ್ ವಿಲ್ ರಿಯಲಿ ಎಫೆಕ್ಟ್ ಯುವರ್ ಸ್ಟಡೀಸ್ ಅ ಲಾಟ್. ಆಮೇಲೆ ಎಕ್ಸಾಮ್ ಟೈಮ್ದಲ್ಲಿ ಏನು ನೆನಪಿಡಿಯಲ್ಲ, ನನ್ನ ಗೈಡ್ ನೆನಪಿಟ್ಕೊಳ್ಳ, ನಾನು ಆ PDF ನೆನಪಿಟ್ಕೊಳ್ಳ, ಅದರಲ್ಲಿ ನೀವು ಫುಲ್ ಕನ್ಫ್ಯೂಷನ್ ಆಗಿಬಿಡ್ತಾರೆ. ನೀವು ಈಗಿನ ತನಕ ಏನು ನೋಟ್ಸ್ ಯೂಸ್ ಮಾಡ್ಕೊಂತ ಓದ್ತಿದಾರಲ್ಲ ಅದೇ ನೋಟ್ಸ್ ಯೂಸ್ ಮಾಡ್ಕೊಂಡು ಮಾಡಿ, ಏನು ಡಿಫ್ರೆನ್ಸ್ ಬೀಳಲ್ಲ. ಕ್ಲಿಯರ್? ಏನು 2 ದಿವಸದಲ್ಲಿ ನೀವೆಲ್ಲ ಗೈಡ್ ಕಂಪ್ಲೀಟ್ಲಿ ಓದ್ಕೊಂಡು ಅದನ್ನ ಆನ್ಸರ್ ಬರೀತದೆ ಅಂತ ಏನು ಚಾನ್ಸ್ ಇಲ್ಲ. ದಟ್ ಚಾನ್ಸ್ ಇಸ್ ನಾಟ್ ಪಾಸಿಬಲ್ ಫ್ರಮ್ ದ ಹ್ಯೂಮನ್ ಬ್ರೈನ್ ಇಟ್ ಸೆಲ್ಫ್. ಓಕೆ, ಹ್ಯೂಮನ್ ಬ್ರೈನ್ ಅದು ವರ್ಕ್ ಆಗೋದೇ ಇಲ್ಲ ಆ ಥರ. ಸೊ ಅದ್ರ ಸಲುವಾಗಿ ಯಾವ ನೋಟ್ಸ್ ಯೂಸ್ ಮಾಡ್ಕೊಂಡು ನೋಟ್ಸ್ ಓದ್ತಿದ್ದೀರಾ ಅದೇ ನೋಟ್ಸನ್ನು ಯೂಸ್ ಮಾಡಿ. ಡೋಂಟ್ ಯೂಸ್ ಎನಿ ಅದರ್ ನೋಟ್ಸ್. ಕ್ಲಿಯರ್? ಸಾರಿ, don't open the new guides and sleep well and a calm mind. Your score is going to aram get it more. Okay, so if in case if you people are feeling it panic like ಎಕ್ಸಾಮ್ಸ್ ನಾಳೆ ಬರ್ತಿದೆ, ವಿದಿನ್ ಅ ವೀಕ್ ಎಕ್ಸಾಮ್ಸ್ ಆರ್ ಪ್ರೆಸೆಂಟ್, ಐ ನೀಡ್ ಟು ಗೆಟ್ ಫೋಕಸ್ ಕಂಪ್ಲೀಟ್ಲಿ, ಆ ಥರ ಏನಾದರೂ ನಿಮ್ಮ ತಲೆಯಲ್ಲಿ ಬರ್ತಿದ್ರೆ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಾಮ್ ಫಸ್ಟ್. ಓಕೆ, ಮೇಕ್ ಯುವರ್ ಸೆಲ್ಫ್ ಕಾಮ್ ಫಸ್ಟ್. ಯು ನೋ ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ಇಟ್, ರೈಟ್? ನಿಮಗೆ ಗೊತ್ತಿದೆ ಆಲ್ರೆಡಿ ನೀವು ಓದಿದಾರ ಅನ್ನೋದು, ರೈಟ್? ಓದಿದ್ದೇನಪ್ಪ ನಾ ಎಲ್ಲ ಕ್ವಶನ್ಸ್ ನಾನು ಕುಂತು ಓದ್ತಿದ್ದೇನೆ. ನಮ್ಮ ವೇದಾಂತ SSLCದಲ್ಲಿ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತಿದ್ದಾರೆ ಮ್ಯಾಮು. ಸೊ ಅವನ್ನೆಲ್ಲ ಕುಂತು ಕ್ಲಾಸ್ನಲ್ಲಿ ನೋಡ್ತಿದ್ದೇನೆ. ಎಲ್ಲ LBA ಬೇಸ್ಡ್ ಕ್ವಶನ್ಸನ್ನು ಸ್ಟಡಿ ಮಾಡಿದ್ದೇನೆ ನಾನು. ಮೇನ್ ಎಕ್ಸಸೈಸ್ ಕ್ವಶನ್ಸ್ ನಾನು
ಅನ್ನು ಸ್ಟಡಿ ಮಾಡಿದ್ದೇನೆ, ಲೈನ್ ಟು ಲೈನ್ ನೋಟ್ಸ್ ಅನ್ನು ಪ್ರಿಪೇರ್ ಮಾಡಿದ್ದೇನೆ. ದಿಸ್ ಆಲ್ ಥಿಂಗ್ಸ್ ಆರ್ ಆಲ್ರೆಡಿ ಡನ್. ದೆನ್ ಡೋಂಟ್ ಪ್ಯಾನಿಕ್ ಯುವರ್ ಸೆಲ್ಫ್ ಗೈಸ್. ಇಫ್ ದಿಸ್ ಥಿಂಗ್ಸ್ ಆರ್ ನಾಟ್ ಡನ್, ಲಿಟಲ್ ಬಿಟ್ ಪ್ಯಾನಿಕ್ ಇಸ್ ನೆಸೆಸರಿ. ಯು ನೀಡ್ ಟು ಗೆಟ್ ಪ್ಯಾನಿಕ್ ಇನ್, ಯು ಶುಡ್ ಗೆಟ್ ಬ್ಯಾಕ್ ಟು ಯುವರ್ ಟ್ರ್ಯಾಕ್ ಅಂಡ್ ಸ್ಟಾರ್ಟ್ ಸ್ಟಡಿಂಗ್ ಅಟ್ ಲೀಸ್ಟ್ ಟು ಪಾಸ್. ಓಕೆ, ನಿಮಗೆ ಅನಿಸ್ತಿದ್ರೆ ನಾನು ಇನ್ನ ಪಾಸು ಆಗಲ್ಲ ಪಾಪ, ನಾ ಇನ್ನೂ ಓದಿಲ್ಲ, ಆ ಥರ ನಿಮ್ದು ಏನಾದರೂ ಇದ್ರೆ ಡೋಂಟ್ ವರಿ. ಏನು ನಮ್ಮ ವೇದಾಂತ SSLC we have already done with the one shots. We have already done with the one shots. Complete chemistry one shot, complete physics one shot, and complete social science one shot, and even the maths is going to come for you very soon. So maths adunu most important questions ma'am ಮಾಡ್ತಾರೆ, but she has already done the complete maths also in 6 hours. You might have seen it in the live sessions. So ಅವನು ಹೋಗಿ ನೋಡಿ, ನಿಮ್ಗೆ ಅನ್ಸಿದ್ರೆ ಪ್ಯಾನಿಕ್ ಅನ್ಸ್ತಿದ್ರೆ ಅವನ್ನೆಲ್ಲ ಕ್ವಶನ್ಸ್ ಅನ್ನ ಹೋಗಿ ನೋಡಿ. ಅದೇ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫಾರ್ ಯುವರ್ ಪ್ರಿಪರೇಟರಿ ಎಕ್ಸಾಮ್ಸ್ ಆಲ್ಸೋ. ಪ್ಲೀಸ್ ಟ್ರೈ ಟು ಫೋಕಸ್ ಆನ್ ದಟ್ ಥಿಂಗ್ಸ್. ನೀವು ಅದನ್ನ ಫೋಕಸ್ ಮಾಡಿದ್ರೆ ಯು ಪೀಪಲ್ ವಿಲ್ ಆರಾಮ್ಸೆ ಸ್ಕೋರ್ ಗುಡ್ ಮಾರ್ಕ್ಸ್. ಕ್ಲಿಯರ್? ಸೊ ಡೋಂಟ್ ಟು ವರಿ, ಪ್ಯಾನಿಕ್ ಆಗೋದು ನೆಸೆಸಿಟಿ ಇಲ್ಲ. ನಮ್ಮ ವೇದಾಂತ SSLC is helping you with each and everything. We are providing you one shots, we are providing you most important questions, and even I will provide you most important questions before you go for your preparatory exams. Morning ನಾನು ಅದನ್ನು ಕೊಡ್ತೇನೆ ನಿಮಗೆ, but you people need to be prepared well before you see this questions. Okay, ನೀವೆಲ್ಲ ಪ್ರಿಪರೇಷನ್ ಸರಿಯಾಗಿದ್ರೆ ಆ ಕ್ವಶನ್ಸ್ ಯಾವ ಕ್ವಶನ್ಸ್ ಬೀಳಬಹುದಪ್ಪ ಅಂತ ನಿಮಗೆ ಚಾನ್ಸಸ್ ಹೇಳಿದ್ರೆ you people can study it very well. Okay, so this is all support we are doing it. You people also need to support yourself and sit and study, and all the best for your preparations. If you are not doing your well preparations, don't worry, ನಮ್ಮ ವೇದಾಂತ SSLC ನಲ್ಲಿ ಹೋಗಿ ವಿಡಿಯೋಸ್ ಅನ್ನ ನೋಡಿ. It will really help you a lot. Okay, till then, see you everyone, see you in the next session, and all the best for your preparations.